2027ರಲ್ಲಿ ಕೇಂದ್ರ ಸರ್ಕಾರದಿಂದ ಜನಗಣತಿಯ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ದೇಶದ ಆಯ್ದ ಸ್ಥಳಗಳಲ್ಲಿ ಗಣತಿಯಂತೆ ನವೆಂಬರ್ 10ರಿಂದ 30ರವರೆಗೆ ಗಣತಿ ಪೂರ್ವ ಸಿದ್ಧತೆಯ ಭಾಗವಾಗಿ ಸರ್ವೆಯನ್ನ ಮಾಡಲಾಗುತ್ತಂತೆ. ಎಲ್ಲ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಆಯ್ದ ಸ್ಥಳಗಳಲ್ಲಿರುವಂತಹ ಮನೆಗಳ ಪಟ್ಟಿಯನ್ನ ಮಾಡಿ ಗಣತಿ ಜೊತೆಗಿನ ನವೆಂಬರ್ 1ರಿಂದ 7ರವರೆಗೆ ಸ್ವಯಂ ಗಣತಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2026ರ ಏಪ್ರಿಲ್ 1ರಿಂದ 2027ರ ಫೆಬ್ರವರಿ 28ರ ನಡುವೆ ಈ ಗಣತಿ ನಡೆಯುತ್ತೆ. 2 ಹಂತದ ಗಣತಿಯ ಸಿದ್ಧತೆಯನ್ನ ತಿಳಿಯುವುದಕ್ಕೆ ಪೂರ್ವಭಾವಿ ಗಣತಿಯನ್ನ ಪ್ಲಾನ್ ಮಾಡಿಕೊಂಡಿದ್ದಾರೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸೊ ಕೇಂದ್ರದಿಂದ ಕೂಡ ಜಾತಿ ಗಣತಿಯನ್ನ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. 2 ಹಂತದಲ್ಲಿ ಗಣತಿ ಮಾಡ್ತಾರಂತೆ. ಆ 2 ಹಂತದ ಗಣತಿಗೆ ಸಂಬಂಧಪಟ್ಟಂತೆಗೆ ಪೂರ್ವಭಾವಿ ಸಿದ್ಧತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಪೂರ್ವಭಾವಿ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಸೊ ಹೇಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಗಣತಿ ನಡೆಯುತ್ತೆ? 2 ಹಂತದ ಗಣತಿ ಅಂತ 2 ಹಂತದಲ್ಲಿ ಜನಗಣತಿಯನ್ನು ನಡೆಸೋದಕ್ಕೆ ಈಗ ತಯಾರಿಯನ್ನು ಮಾಡ್ಕೊಂಡಿರೋದು. ಮೊದಲ ಹಂತದಲ್ಲಿ ಪ್ರತಿ ಮನೆಯ ಆಸ್ತಿ ಸೌಕರ್ಯವನ್ನು ಖುದ್ದಾಗಿ ಪರಿಶೀಲನೆ ಮಾಡೋದು. 2ನೇ ಹಂತದಲ್ಲಿ ಜನಸಂಖ್ಯೆ, ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡೋದು. ಸಂಸ್ಕೃತಿ ಸೇರಿದಂತೆ ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹ ಮಾಡೋದು. ಈ ಥರ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅಂದರೆ ಹಂತ ಹಂತವಾಗಿ ಜಾತಿ ಗಣತಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇರೋದು. ಈ ಜಾತಿ ಗಣತಿಯಲ್ಲಿ ಏನೇನಿರುತ್ತೆ? ಇದೊಂದು ಸಹಜವಾಗಿರುವಂಥ ಪ್ರಶ್ನೆ. ಗಣತಿ ಪರೀಕ್ಷಾ ಹಂತದ ಜನಗಣತಿಗಳಲ್ಲಿ ಪ್ರಶ್ನೆಗಳಿರುತ್ತೆ, ದತ್ತಾಂಶ ಸಂಗ್ರಹಣೆ ಇರುತ್ತೆ, ತರಬೇತಿ, ಸರಕು, ಮೊಬೈಲ್ ಅಪ್ಲಿಕೇಶನ್ನು, ಸಾಫ್ಟ್ವೇರ್ ಪರಿಶೀಲನೆಯನ್ನು ನಡೆಸಿ ಸಮಸ್ಯೆಯನ್ನು ಗುರುತು ಮಾಡ್ತಾರೆ. ಏನು ಪ್ರಾಬ್ಲಮ್ ಆಗುತ್ತೆ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದ್ರಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಪ್ರಾರಂಭಿಕ ಹಂತದಲ್ಲಿ ಒದ್ದಾಡಿದ್ದುಂಟು. ಟೆಕ್ನಿಕಲ್ ಇಶ್ಯೂಸು, ಇಲ್ಲ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಅಪ್ಲಿಕೇಶನ್ನು ಡೌನ್ಲೋಡ್ ಆಗ್ತಾ ಇಲ್ಲ, ಅಥವಾ ನಾವು ಪಡೆದಂಥ ಮಾಹಿತಿ ಅಪ್ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಹೇಳಿದ್ದಿದೆ. ಸೊ ಹಾಗಾಗಿ ಆ ಥರ ಯಾವುದೇ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಗುರುತಿಸೋದು, ಏನು ಟೆಕ್ನಿಕಲ್ ಇಶ್ಯೂಸ್ ಆಗುತ್ತೆ ಅದನ್ನೆಲ್ಲ ಗುರುತಿಸೋದು. ಯಾವುದಾದ್ರೂ ಸಮಸ್ಯೆ ಕಂಡು ಬಂದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರಂತೆ. ಅಂದರೆ ಪೂರ್ವಭಾವಿಯಾಗಿಯೇ ತಯಾರಿಯನ್ನು ಮಾಡ್ಕೊಳ್ಳೋದ್ರಿಂದ ಜಾತಿ ಗಣತಿಯ ಸಂದರ್ಭದಲ್ಲಿ ಯಾವುದೇ ಅಡಚಣೆಗಳಿಗೆ ಎದುರಾಗಲ್ಲ, ಸಮಸ್ಯೆಗಳಿಗೆ ಎದುರಾಗಲ್ಲ ಅಂತ.